ನಾನು ವೀಲ್ ಚೇರ್ನಲ್ಲಿ ಆಸ್ಪತ್ರೆಯಲ್ಲಿ ಇದ್ದೆ ಮತ್ತು ಅನ್ಕೋತಿದ್ದೆ ಏನಾದರೂ ಪ್ಲ್ಯಾನ್ನಲ್ಲಿ ಎಡವಟ್ ಆಗಿದ್ದರೆ ನನ್ನ ಜೀವನನೇ ಹೋಗ್ತಿತ್ತು ಅಂತ. ಮತ್ತು ಅಂದ್ಕೊಂಡೆ ಈ ವಿಷಯ ಏನೇ ಆಗಲಿ ಅವಳಿಗೆ ಗೊತ್ತಾಗ್ತಾ ಹಾಗೆ ನೋಡ್ಕೋಬೇಕು ಅಂತ. ಅಷ್ಟರಲ್ಲಿ ನನ್ನ ಹಿಂದೆಯಿಂದ ಎಳೆದ್ರು. ನನಗೆ ಗಾಬರಿ ಆಯಿತು. ನನ್ನ ಹೆಸರು ರಮೇಶ್. ನನಗೆ ಒಬ್ಬ ಅಕ್ಕ, ಇಬ್ಬರು ಅಣ್ಣಂದಿರಿದ್ರು. ನಾನೇ ಕೊನೆ ಮಗ ಮತ್ತು ತುಂಬ ಲೇಟಾಗಿ ಹುಟ್ಟಿದ್ದು ಅಂತ ಎಲ್ಲರೂ ನನ್ನ ಪ್ರೀತಿಯಿಂದ ನೋಡ್ಕೋತಿದ್ರು. ನನ್ನ ಅಪ್ಪ ಗೌರ್ಮೆಂಟ್ ಕೆಲಸ ಮಾಡ್ತಿದ್ರು ಮತ್ತು ನನ್ನ ಅಮ್ಮನೂ ಓದಿದ್ರು. ನಾವು ಹುಟ್ಟಾಗಿಂತ ಮುಂಚೆ ಕೆಲಸ ಮಾಡ್ತಿದ್ರು, ಆದರೆ ನಾವು ಆದಮೇಲೆ ಬಿಟ್ಟುಬಿಟ್ರು. ಮತ್ತು ನಮಗೆ ಕಷ್ಟ ಏನೂ ಆಗಲಿಲ್ಲ ಜೀವನದಲ್ಲಿ. ನನ್ನ ಹಠ ಎಲ್ಲ ತೀರಿಸ್ತಿದ್ರು. ನನಗೆ 10 ವರ್ಷ ಇದ್ದಾಗ ನನ್ನ ಅಮ್ಮನ ತಂಗಿ ಗಂಡ ಸತ್ತೋಗಿದ್ರು ಮತ್ತು ಅವ್ರ ಅತ್ತೆ ಮಾತ್ರ ಇದ್ದರು. ಅವ್ರ ಗಂಡನ ಅಣ್ಣನ ಜೊತೆ ಇದ್ದರು. ಇವರಿಗೆ ಎಲ್ಲೂ ಹೋಗಲು ದಾರಿ ಇರಲಿಲ್ಲ. ಅದರಿಂದ ನಮ್ಮ ಮನೆಗೆ ಬಂದರು. ಅವ್ರ ಗಂಡನ ಬ್ಯಾಂಕಲ್ಲಿ ಸ್ವಲ್ಪ ಹಣ ಇತ್ತು ಮತ್ತು ಅವ್ರ ಹತ್ರ ಸ್ವಲ್ಪ ಚಿನ್ನನೂ ಇತ್ತು. ಇದರಿಂದ ಅವರು ನಮ್ಮ ಅಪ್ಪನ ಹತ್ರ ಹೇಳಿದ್ರು, ಇದರಿಂದ ಒಂದು ಚಿಕ್ಕ ಮನೆ ಸಿಗುತ್ತೆ ನೋಡಿ, ತೆಕೊಡಿ ಅಂತ. ಇವ್ರ ಖರ್ಚು ನಮ್ಮ ಅಪ್ಪ ನೋಡ್ಕೋತೀನಿ ಅಂದ್ರೂ ಚಿಕ್ಕಮ್ಮ ಒಪ್ಕೊಳ್ಳಿಲ್ಲ. ಅದು ಸರಿಯಾಗಲ್ಲ ಅಂತ ಹಠ ಮಾಡಿದ್ದಕ್ಕೆ ನಮ್ಮ ಮನೆ ಮುಂದೆನೇ ಮನೆ ತಗೊಟ್ರು. ಹಾಗೆ ಚಿಕ್ಕಮ್ಮ ಕೆಲಸ ಮಾಡಿ ಅವ್ರ ಜೀವನ ನಡೆಸ್ಕೋತಿದ್ರು. ಅವರಿಗೆ ದೀಪ ಅನ್ನೋ ಮಗಳಿದ್ಲು. ಅವಳಿಗೆ ಅಪ್ಪ ಸತ್ತಿದ್ರಿಂದ ತುಂಬ ಸಪ್ಪಗೆ ಇರ್ತಿದ್ಲು ಮತ್ತು ಹೆಚ್ಚು ಯಾರ ಹತ್ರನೂ ಮಾತಾಡ್ತಾನೂ ಇರಲಿಲ್ಲ. ನಾವೆಲ್ಲ ಅವಳ ಹತ್ರ ತುಂಬ ಚೆನ್ನಾಗಿದ್ರು. ಅವಳು ಹಾಗೇ ಇರ್ತಾಯಿದ್ಲು ಮತ್ತು ನಾವು ನಮ್ಮ ಜೀವನದಲ್ಲಿ ಬ್ಯುಸಿ ಇರ್ತಿದ್ವಿ. ಅವಳ ಅಮ್ಮ ಬರೋ ತನಕ ನಮ್ಮ ಮನೇಲೇ ಇರ್ತಿದ್ಲು ಮತ್ತು ನಮ್ಮ ಜೊತೆ ಸೇರಿ ಓದ್ಕೋತಿದ್ಲು. ಮತ್ತು ನಮ್ಮ ಮನೇಲೇ ಮದುವೆ ಅದು ಇದು ಫಂಕ್ಷನ್ ಸ್ಟಾರ್ಟ್ ಆಯಿತು. ಹೀಗೆ ಕಾಲ ಕಳೀತು. ನಾನು ಎಂಜಿನಿಯರಿಂಗ್ ಮಾಡ್ತಾಯಿದ್ದೆ. ನಾನು ಮನಸಲ್ಲೇ ದೀಪನ ಇಷ್ಟಪಡೋದು ಸ್ಟಾರ್ಟ್ ಮಾಡಿದ್ದೆ ಚಿಕ್ಕ ವಯಸ್ಸಿಂದನೇ. ಆದರೆ ಯಾವತ್ತೂ ಅವಳ ಹತ್ರ ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ. ಇನ್ನು ನಮ್ಮ ಮನೇಲೂ ನನ್ನ ಮದುವೆ ವಿಷಯ ಮಾತಾಡ್ತಿದ್ರು. ನನ್ನ ಚಿಕ್ಕಮ್ಮ ಮತ್ತು ಅಮ್ಮ ಎಲ್ಲಾದರೂ ಹೋಗಲಿ, ಮೊದಲು ದೀಪ ಹತ್ರ ಪ್ರಪೋಸ್ ಮಾಡಿ ಮತ್ತೆ ಅಮ್ಮನ ಹತ್ರ ಹೇಳೋದು ಅಂದ್ಕೊಂಡೆ. ಹಾಗೆ ಅವ್ರು ಹೊರಗಡೆ ಹೋದ ತಕ್ಷಣ ದೀಪ ಮನೆಗೆ ಹೋದೆ. ಅವಳನ್ನ ನೋಡಿ ಅಮ್ಮ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ಲು. ನಾನು ನಿಮ್ಮ ಅಮ್ಮನ ಹತ್ರ ಅಲ್ಲ, ನಿನ್ನ ಹತ್ರ ಮಾತಾಡ್ಕೋಬೇಕಿತ್ತು, ಬರಲಾ ಅಂತ ಕೇಳಿದಾಗ ಅವಳು ಸೈಡಿಗೆ ಹೋದ್ಲು ಮತ್ತು ತುಂಬ ನರ್ವಸ್ ಆಗಿದ್ದೆ. ಅವಳು ಟೀ ತಂದುಕೊಟ್ಲು. ನಾನು ಹೇಳಿದೆ ಇಲ್ಲಿ ಕೂತ್ಕೋ ಅಂತ. ಅವಳು ಮುಂದ್ಗಡೆ ಕೂತ್ಕೊಂಡ್ಳು. ನಾನು ನಿನ್ನ ಚಿಕ್ಕದ್ರಿಂದ ಇಷ್ಟಪಡ್ತಾ ಇದ್ದೀನಿ, ನೀನು ನನ್ನ ಜೊತೆ ಮದುವೆ ಮಾಡ್ಕೋತೀಯಾ ಅಂತ. ಆಗ ಅವಳು ಅದು ಇಲ್ಲ, ನಾನು ನಿಮ್ಮನ್ನು ಯಾವತ್ತೂ ಆ ರೀತಿಯಲ್ಲಿ ನೋಡಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಅವಳು ನಾಚಿಕೆಯಿಂದ ಹೇಳಿರ್ಬೋದು ಅಂತ, ಈಗ ಯೋಚನೆ ಮಾಡಿ ಹೇಳು. ಹಾಗೆ ಅಂದ್ಕೊಂಡು ಈ ಮಾತನ್ನು ನಾನು ಅಮ್ಮನ ಹತ್ರ ಹೇಳಿಲ್ಲ, ಮೊದಲು ನಿನ್ನ ಹತ್ರ ಹೇಳಿ ಮತ್ತೆ ಅವ್ರ ಹತ್ರ ಹೇಳೋದಾ ಅಂತ. ಆಗ ಅವಳು ಹಾಗಲ್ಲ, ಅದು ನಾನು ಬೇರೆ ಹುಡುಗನ ಜೊತೆ ಪ್ರೀತಿ ಮಾಡ್ತಾ ಇದ್ದೀನಿ, ನೀವು ಅಂದರೆ ಇಷ್ಟನೇ, ಆದರೆ ಅಣ್ಣನ ರೀತಿಯಲ್ಲಿ. ಅವಳು ನನಗೆ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಹೇಳ್ತಾ ಇದ್ಲು. ಆದರೆ ನಾನು ಇದನ್ನು ಕೇಳದೆ ಕೋಪ ನೆತ್ತಿಗೇರಿತು ಮತ್ತು ಅವಳು ಮಾತು ಕೇಳಿ ಅಂತ ಹೇಳಿದ್ರು. ನಾನು ಅವಳ ಮಾತು ಕೇಳದೆ ಅಲ್ಲಿಂದ ಬಾಗಿಲು ಜೋರಾಗಿ ಮುಚ್ಚಿ ಹೋದೆ ಮತ್ತು ಅವತ್ತಿನಿಂದ ಹುಚ್ಚಾಗಿಬಿಟ್ಟಿದ್ದೆ. ಮತ್ತು ಅವಳು ಹೇಗೆ ನನ್ನ ನಿರಾಕರಿಸ್ತಾಳೆ, ಆದರೂ ಇದರಲ್ಲಿ ನನ್ನದೇ ತಪ್ಪು, ಮೊದಲು ಹೇಳಿದರೆ ಆಗ್ತಿತ್ತು, ಹೀಗೆ ಆಗ್ತಾ ಇರಲಿಲ್ಲ ಅಂತ ಯಾವಾಗಲೂ ಇದೇ ಯೋಚನೆ ಮಾಡ್ತಾ ಇದ್ದೆ. ಮತ್ತು ಗೊತ್ತಾಯಿತು ಅವಳ ಪ್ರೀತಿ ಹುಡುಗನ ಬಗ್ಗೆ. ಅವನು ಅವಳ ಅಪ್ಪನ ಅಣ್ಣನ ಮಗ ರವಿ ಮತ್ತು ಅವಳು ಆವಾಗ ಚಿಕ್ಕಮ್ಮನ ನೋಡಲು ಬರ್ತಾ ಇದ್ದ ಮತ್ತು ನನ್ನ ಜೊತೆನೇ ಫ್ರೆಂಡ್ ಆಗಿದ್ದ. ಆದರೆ ಇದರ ಬಗ್ಗೆ ಯಾವತ್ತೂ ಕ್ಲೂ ಕೊಟ್ಟಿರಲಿಲ್ಲ. ಇದರಲ್ಲಿ ಅವಳದು ತಪ್ಪಿರಲಿಲ್ಲ. ಆದರೂ ನನಗೆ ತುಂಬ ಕೋಪ ಬರ್ತಾ ಇತ್ತು ಮತ್ತು ಅವಳ ಮದುವೆ ಅವಳ ಜೊತೆನೇ ಆಯಿತು. ಮತ್ತು ಅವನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದ ಮತ್ತು ಆಸ್ಪತ್ರೆ ಹಿಂದೆನೇ ಅವನಿಗೆ ಮನೆ ಕೊಟ್ಟಿದ್ದರು. ಅವ್ರು ಅಲ್ಲಿ ಶಿಫ್ಟ್ ಆಗಿದ್ದರು. ನಾನು ಅವಳನ್ನು ನೋಡೋಕ್ಕೋಸ್ಕರ ಅಲ್ಲಿಂದನೇ ಆಫೀಸ್ಗೆ ಹೋಗ್ತಾ ಇದ್ದೆ. ಒಂದಿನ ಬೆಳಗ್ಗೆ ಹೋಗ್ತಿದ್ದೆ, ದೀಪನ ನೋಡಿದೆ. ನನಗೆ ಏನಾಗ್ತಿತ್ತು ಗೊತ್ತಿಲ್ಲ. ನನ್ನ ಕಾರ್ ನನ್ನ ಕಂಟ್ರೋಲೇ ಸಿಗಲಿಲ್ಲ ಮತ್ತು ಒಬ್ಬ ಹುಡುಗನಿಗೆ ಗುದ್ದೆ. ಆ ಹುಡುಗ ಅಲ್ಲೇ ಬಿದ್ದೋದ. ನನ್ನ ಕಾರ್ ನಿಲ್ಲಿಸಿ ಹೋಗಿ ನೋಡಿದ್ರೆ ಅವನು ರವಿ ಆಗಿದ್ದ. ಅವನು ಆಸ್ಪತ್ರೆಗೆ ಹೋಗ್ತಾ ಇದ್ನೇನೋ ಮತ್ತು ಅವನು ನನ್ನ ಗುರುತು ಹಿಡ್ಬಿಟ್ಟಿದ್ದ ಮತ್ತು ಹೇಳ್ತಾ, ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗು, ನಾನು ಉಳಿಯಲ್ಲ, ಬೇಗ ಕರ್ಕೊಂಡೋಗು ಅಂತ. ನಾನು ಒಂದು ಸಲ ಅಂದ್ಕೊಂಡೆ ಕರ್ಕೊಂಡು ಹೋಗೋಣ ಅಂತ. ಆದರೆ ನನಗೆ ಟೆನ್ಷನ್ ಆಯಿತು. ಅವ್ನು ಬದುಕಲ್ಲ ಆ ಸ್ಥಿತಿಯಲ್ಲಿದ್ದ. ಆದರೆ ಅವ್ನು ಬದುಕುಳಿದ್ರೆ ನನ್ನ ಫ್ಯಾಮಿಲಿ ಮತ್ತು ದೀಪ ನಾನು ಬೇಕು ಅಂತ ಅವನನ್ನು ಸಾಯಿಸೋಕ್ಕೆ ಹೊರಟಿದ್ದೆ ಅಂತ ಅಲ್ಲಿ ಅನ್ಕೋತಾರೆ ಅಂತ ಅಲ್ಲಿ ಯಾರೂ ಇರಲಿಲ್ಲ. ನಾನು ಅವನನ್ನು ಅಲ್ಲೇ ಬಿಟ್ಟು ಬಂದೆ. ಆದರೆ ಮನಸ್ಸು ಕೇಳಲಿಲ್ಲ ಮತ್ತು ಅಲ್ಲೇ ಕಾರ್ ನಿಲ್ಲಿಸಿ ಆಂಬುಲೆನ್ಸ್ಗೆ ಫೋನ್ ಮಾಡಿದೆ. ಅವರು ಕರ್ಕೊಂಡು ಹೋದರು. ಆದರೆ ಅವನು ಬದುಕುಳಿಲಿಲ್ಲ. ದೀಪ ವಿಧವೆ ಆದಳು ಮತ್ತು ಅವನ ಶವ ಸಂಸ್ಕಾರ ಆಯಿತು. ದೀಪನ ಚಿಕ್ಕಮ್ಮ ಅವ್ರ ಹತ್ರನೇ ಕರ್ಕೊಂಡು ಬಂದರು. ನನಗೆ ಅವತ್ತಿನಿಂದ ನಿದ್ದೆ ಇಲ್ಲ. ಯಾವಾಗ ನೋಡೋದು ಅವನದೇ ನೆನಪು. ಗೊತ್ತು ನನಗೆ ಅದು ನಾನು ಬೇಕು ಅಂತ ಮಾಡಲಿಲ್ಲ, ಅದೊಂದು ಕೋಇನ್ಸಿಡೆನ್ಸ್ ಅಂತ. ಆದರೆ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಇದ್ದದ್ದೇ ಜ್ಞಾಪನ ಬರ್ತಾ ಇತ್ತು. ನಿದ್ದೆ ಮಾಡದೆ ಎಷ್ಟೋ ದಿನಗಳಾಗಿತ್ತು.
ದೀಪ ಮುಂದೆ ನಾನು ಹೋಗ್ತಾನೇ ಇರಲಿಲ್ಲ. ಅವ್ಳ ದುಃಖ ನೋವು ಅಮ್ಮ ಮತ್ತು ಚಿಕ್ಕಮ್ಮ ಹೇಳಬೇಕಾದ್ರೆ ಕೇಳ್ತಿದ್ದೆ. ತುಂಬ ನೋವಾಗ್ತಿತ್ತು. ಅವಳು ಡಿಪ್ರೆಷನ್ ಒಳಗಾಗಿದ್ಲು. ಅಮ್ಮ ಮದುವೆ ವಿಷಯ ಮಾತಾಡಿದ್ರೆ ಕೋಪ ಮಾಡ್ತಿದ್ದೆ. ಹೀಗೆ ನಾನು ರೂಮಲ್ಲಿದ್ದೆ. ಆಗ ನಮ್ಮ ಮನೆಗೆ ಪೊಲೀಸ್ ಬಂದಿದ್ದರು. ಅಣ್ಣ ಮಾತಾಡ್ತಿದ್ದ. ಆಗ ನನ್ನ ಕರೆದ್ರು. ಮತ್ತು ಹೇಳಿದ್ರು, ರವಿ ಆಕ್ಸಿಡೆಂಟ್ ಇವನೇ ಮಾಡಿದ್ದು ಅಂತ ಹೇಳ್ಕೊಂಡು ಹೋದರು. ಹಾಗೆ ನಾನು ತಪ್ಪು ಒಪ್ಕೊಂಡೆ ಮತ್ತು ಹೇಳಿದೆ, ಇದು ನಾನು ಬೇಕು ಅಂತ ಮಾಡಲಿಲ್ಲ ಅಂತ. ಅವ್ರು ಹೇಳಿದ್ರು, ಆದರೆ ನೀವು ಆಕ್ಸಿಡೆಂಟ್ ಆಗಿ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಅಲ್ಲೇ ಬಿಟ್ಟು ಹೋಗಿದ್ದು ತಪ್ಪು ಅಲ್ವಾ ಅಂತ. ಹಾಗೆ ನಮ್ಮ ಮನೇಲಿ ವಕೀಲರನ್ನು ಹಿಡಿದು ದುಡ್ಡು ಖರ್ಚು ಮಾಡಿ ಬೇಲ್ ಕೊಡಿಸಿದ್ರು. ಮತ್ತು ಎಲ್ಲರೂ ಇದು ಕೋಇನ್ಸಿಡೆನ್ಸ್ ಒಪ್ಕೊಂಡಿದ್ರು. ಆದರೆ ದೀಪ ಅವಳು ನಮ್ಮ ಮನೆಗೆ ಬಂದು ನನ್ನ ಹತ್ರ ಹೇಳಿದ್ಲು, ಯಾರೇ ಒಪ್ಕೊಂಡ್ರು ನಾನು ಒಪ್ಪಲ್ಲ, ಇದು ಕೋಇನ್ಸಿಡೆನ್ಸ್ ಅಂತ. ನೀವು ಬೇಕು ಅಂತಾನೆ ನಾನು ರವಿನ ಸಾಯಿಸಿದ್ದು, ನಿಮಗೆ ಪ್ರೀತಿ ಸಿಗಲಿಲ್ಲ ಅಂತ. ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಿಮ್ಮ ಜೊತೆ ಮದುವೆ ಆಗಲು. ನಿಮ್ಮ ಅಮ್ಮನ ಹತ್ರ ಹೇಳಿಬಿಡಿ ಅಂತ ಹೇಳಿ ಹೋದ್ಲು. ಆದರೆ ನನಗೆ ಗೊತ್ತಿರಲಿಲ್ಲ. ಅಮ್ಮನ ಜೊತೆ ಹೋಗಿ ಕೇಳಿದೆ. ಆಗ ನಾನು ನಿನ್ನ ಚಕ್ಕಮ್ಮ ಸೇರಿ ನಿರ್ಧಾರ ಮಾಡಿದ್ದು. ನನಗೆ ಗೊತ್ತು ನೀನು ದೀಪನ ಎಷ್ಟು ಇಷ್ಟಪಡ್ತಿದ್ದೀಯಾ ಅಂತ. ಆಗ ನೀನು ಯಾಕೆ ಕೇಳಕ್ಕೆ ಹೋದೆ? ಅವಳು ಒಪ್ಪಲ್ಲ ಅಮ್ಮ ಅಂತ ಹೇಳಿದೆ. ಅದಕ್ಕೆ ಆ ಟೆನ್ಷನ್ ನಿನಗೆ ಬಿಡು, ಅದು ಅವಳಮ್ಮ ಒಪ್ಪಿಸ್ತಾಳೆ. ಅದು ಈಗ ತಾನೇ ಗಂಡ ಸತ್ತಿದ್ದಲ್ವಾ, ಮತ್ತು ಸರಿಯಾಗ್ತಾಳೆ. ಮತ್ತು ಮದುವೆ ಆದಮೇಲೆ ನೀನು ಅವಳನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಹೋದರು. ನನಗೆ ಗೊತ್ತು ಅವಳು ಏನೇ ಆಗಲಿ ಅವಳ ಅಮ್ಮನ ಮಾತು ತಪ್ಪಲ್ಲ ಅಂತ. ಅವಳ ಅಮ್ಮನ ಒತ್ತಾಯದಿಂದ ಮತ್ತು ಬ್ಲ್ಯಾಕ್ ಮೇಲಿಂದ ಒಪ್ಕೊಂಡ್ಳು. ಅವಳ ಅಮ್ಮನಿಗೆ ಅವ್ರ ಮಗಳು ಜೀವನ ಮಾಡಬಾರ್ದು ಒಂಟಿಯಾಗಿ ಅಂತ ಹಾಗೆ ಮದುವೆ ಆಯಿತು. ಆದರೆ ಅವಳ ಒಳಗಡೆ ನನ್ನ ಮೇಲೆ ದ್ವೇಷ ಹಾಗೇ ಇತ್ತು. ಮತ್ತು 2 ವರ್ಷ ಆದರೂ ಅವಳು ಅದೇ ಥರ ಇದ್ಲು. ನಾನು ನನ್ನ ಕಡೆಯಿಂದ ತುಂಬ ಟ್ರೈ ಮಾಡಿದೆ. ಮತ್ತು ನನ್ನ ಮನಸ್ಸಲ್ಲಿ ಅವಳಿಗೋಸ್ಕರ ಬೆಟ್ಟದಷ್ಟು ಪ್ರೀತಿ ಇತ್ತು. ಆದರೆ ಅವಳು ಸ್ಕೂಟಿ ಓಡಿಸೋಕ್ಕೆ ಕಲ್ತ್ಕೊಂಡ್ಳು. ಅವಳೇ ಜಾಬ್ಗೆ ಹೋಗ್ತಿದ್ಲು. ಹೀಗೆ ಅವಳಿಗೆ ಗೊತ್ತಾಗ್ದ ಹಾಗೆ ನಾನು ಅವಳ ಸ್ಕೂಟಿ ಮುಂದೆ ಬಂದುಬಿಟ್ಟೆ. ಹೇಗಿತ್ತು ಅಂದರೆ ಅವಳು ನನಗೆ ಗುದ್ದಿದ ಹಾಗೆ ಇತ್ತು. ನನ್ನ ತಲೆ ಬಂಡೆಗೆ ಹೊಡಿತು. ತಲೆ ತುಂಬ ರಕ್ತ ಬರ್ತಾಯಿತ್ತು. ಅವಳು ಯಾರಾದರೂ ಹೆಲ್ಪ್ ಮಾಡಿ ಅಂತ ಕೂಗಾಡ್ತಿದ್ಲು. ಮತ್ತು ಅವಳು ಮಡಿಯಲ್ಲೇ ಮಲಗಿಸ್ಕೊಂಡ್ಳು. ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ಮತ್ತು ತುಂಬ ಅಳ್ತಾಯಿದ್ಲು. ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ಲು. ಹಾಗೆ ಅವಳು ಅವತ್ತಿನಿಂದ ಅರ್ಥ ಮಾಡಿಕೊಂಡು ನನ್ನ ಜೊತೆ ಜೀವನ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಆದರೆ ಅವಳಿಗೆ ಈ ಆಕ್ಸಿಡೆಂಟು ನನ್ನ ಪ್ಲ್ಯಾನಿಂದ ಆಗಿದ್ದು ಅಂತ ಗೊತ್ತಾಗದ ಹಾಗೆ ಕೊನೆ ತನಕ ನೋಡ್ಕೋಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.